ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕ್ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅಂತಂದರೆ, ಕುಂಭರಾಶಿಯ ಏಪ್ರಿಲ್ ತಿಂಗಳಿನ ಒಂದು ಶುಭ ಫಲದ ಬಗ್ಗೆ ತಿಳಿಸುತ್ತಿದ್ದೇನೆ. ಮೊದಲಿಗೆ, ಸಮಾಜದಲ್ಲಿ ನಾನಾ ಸಂದರ್ಭದಲ್ಲಿ ಒಂಟಿಯಾಗಿ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವತಃ ಜಯ ಮಾಡಿಕೊಳ್ಳುವಂಥ ಈ ರಾಶಿಯವರು ಈ ಏಪ್ರಿಲ್ ತಿಂಗಳಿನಲ್ಲಿ ಉತ್ತಮ ಫಲವನ್ನು ಪಡೆಯಲಿದ್ದಾರೆ. ರಾಶಿಗೆ ರಾಶಿ ಅಧಿಪತಿ ಸ್ವಂತ ಕ್ಷೇತ್ರದಲ್ಲಿ ನಿಂತು ಅನೇಕ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ವಿಳಂಬವಾದರೂ ಜಯ ಮಾಡಿಕೊಡುತ್ತಿದ್ದಾನೆ. ರಾಶಿಗೆ 2ನೇ ಸ್ಥಾನದಲ್ಲಿ ಶುಕ್ರ ಹಾಗೂ ಬುಧ ರಾಹು ಸಂಬಂಧ ಇರುವ ಕಾರಣ ಅತಿ ಹೆಚ್ಚು ಧನಲಾಭ ಪಡೆಯುವಂತಹ ಒಂದು ಶುಭ ವೇಳೆಯಾಗಿರುತ್ತದೆ. ಬ್ಯಾಂಕಿಂಗ್ ಹಾಗೂ ವಿದ್ಯಾಭ್ಯಾಸ ಹಾಗೂ ಹೊರದೇಶಕ್ಕೆ ಹೋಗುವಂತಹ ಯಾವುದೇ ವಿಷಯಗಳು ತಡವಾದರೂ ಈ ಸಮಯ ವಿಳಂಬವಾಗದಂತೆ ಅದನ್ನು ಜಯ ಮಾಡಿಕೊಡುತ್ತಾರೆ. ರಾಶಿಗೆ 4ನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಸೂಪರ್ ಲೈಫ್ ಸಿಗುವಂತಹ ಒಂದು ಸಮಯವಾಗಿ ಕಂಡುಬರಲಿದೆ. 4ನೇ ಸ್ಥಾನದಲ್ಲಿರುವಂತಹ ಗುರುವು ಅತಿ ಹೆಚ್ಚು ಹಣದ ಒಂದು ಗಳಿಕೆ ಹಾಗೂ ಇನ್ನಿತರ ಹೊರದೇಶದ ಪ್ರಯಾಣಗಳಿಗೆ ಹೋಗುವ ನಾನಾ ರೀತಿಯಾದಂತಹ ವಿದ್ಯಾಭ್ಯಾಸದ ಸಂದರ್ಭಗಳು ಉಂಟು ಮಾಡಿ ಈ ಕುಂಭರಾಶಿಗೆ ಅತಿ ಹೆಚ್ಚು ಲಾಭವನ್ನು ನೀಡಲಿದ್ದಾನೆ. ರಾಶಿಗೆ 5ನೇ ಸ್ಥಾನದಲ್ಲಿರುವಂತಹ ಕುಜನು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ವೇಗವಾಗಿ ಮಾಡಿಸಿದರೂ ಈ ರಾಶಿಯವರು 5ನೇ ಸ್ಥಾನದಲ್ಲಿರುವಂತಹ ಕುಜನಿಗೆ ಕುಜಶಾಂತಿ ಮಾಡಿಸುವುದು ಅತಿ ಹೆಚ್ಚು ಉತ್ತಮ ಫಲವನ್ನು ಕೊಡಲಿದ್ದಾರೆ. ಸುಬ್ರಹ್ಮಣ್ಯ ಆರಾಧನೆಯಿಂದ ಈ ರಾಶಿಗೆ ಹೆಚ್ಚು ಲಾಭವನ್ನು ನೀಡಲಿದ್ದಾರೆ. ಅದೃಷ್ಟವಾದ ವಾರ ಶುಕ್ರವಾರ, ಅದೃಷ್ಟವಾದ ಸಂಖ್ಯೆ 3, ಅದೃಷ್ಟವಾದ ಬಣ್ಣ ಪುದೀನ ಬಣ್ಣ. ಪರಿಹಾರ: ಬಿಲ್ಪತ್ರೆಯಿಂದ 101 ಸಲ ಶಿವಾಯ ನಮಃ ಎಂದು ಹೇಳಿ ಪೂಜೆ ಮಾಡಿಸುವುದರ ಮೂಲಕ ಕುಂಭರಾಶಿಯವರಿಗೆ ಅತಿ ಹೆಚ್ಚು ಲಾಭವನ್ನು ಈ ತಿಂಗಳು ಕೊಡಲಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಮೀನರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮಸ್ತೆ. If you like the video, please like, share and subscribe the channel. Thank you.